ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಜಮಖಂಡಿ ಭಾಗದ ಸರ್ವ ಭಕ್ತರಿಗೆ ಶರಣು ಶರಣಾರ್ಥಿಗಳು. ಈ ಮೂಲಕ ತಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ಓಲೆ ಮಠದ ವತಿಯಿಂದ ತಮ್ಮೆಲ್ಲರಿಗೆ ಜಾತ್ರೆಯ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಈ ಓಲೆ ಮಠ ಅಂತಂದ್ರೆ ಇದು ಸುಮಾರು 12ನೇ ಶತಮಾನದಿಂದ ಬಂದಿರತಕ್ಕಂಥ ಈ ಭಾಗದ ಏಕೈಕ ಇತಿಹಾಸ ಮಠ ಅದು ಶ್ರೀ ಓಲೆ ಮಠ. ಆ ಓಲೆ ಮಠದ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಬಸವ ಜಯಂತಿ ದಿನದಂದು ಜರುಗ್ತಾ ಬಂದಿದೆ. ಆದ ಕಾರಣ ನಮ್ಮ ಭಾಗದ ಎಲ್ಲ ಭಕ್ತರಿಗೆ ಒಂದು ನಿಮಿಷ ನಿಂದ್ರ ಮಾಡಿ ನಮ್ಮ ಜಮಖಂಡಿ ಶ್ರೀ ಓಲೆ ಮಠದ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸಹಿತ ಪ್ರೀತಿಯಿಂದ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಆದ ಕಾರಣ ಸರ್ವ ಭಕ್ತರು 15ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ವಿಶೇಷವಾದ ಚಿಂತನಾಗೋಷ್ಠಿ ಮಹಾತ್ಮರಿಂದ ಆಶೀರ್ವಚನ ಜರುಗುತ್ತದೆ. 20ನೇ ತಾರೀಕು ಬೆಳಗಿನ ಜಾವ ಎಲ್ಲ ತಾಯಂದರ ತಲೆಯ ಮೇಲೆ ಸುಮಾರು 10,000 ಜನ ತಾಯಂದರ ಮೇಲೆ ವೃಕ್ಷವನ್ನು ಇಟ್ಟು ವಚನ ವೃಕ್ಷೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪರಿಸರ ಜಾಗೃತಿಯನ್ನು ಎಲ್ಲ ಜನರಲ್ಲಿ ಮೂಡಿಸ್ಬೇಕನ್ನುವಂಥ ಒಂದು ವಿಶೇಷವನ್ನು ಪರಿಸರದ ಮೇಲೆ ಕಾಳಜಿಯನ್ನು ಇಟ್ಟು ವಚನ ವೃಕ್ಷೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೂ ಸರ್ವ ತಾಯಂದಿರು ತಾವೆಲ್ಲರೂ ಬರಬೇಕು. ಅಲ್ಲಿ ವೃಕ್ಷಗಳು ಅಲ್ಲೇ ಬಸವೇಶ್ವರ ಸರ್ಕಲ್ದಲ್ಲಿ ವ್ಯವಸ್ಥೆ ಮಾಡ್ತದೆ. ಯಾವ ತಾಯಂದಿರು ನಮ್ಮ ಪರಿಸರವನ್ನು ನಾವು ಉಳಿಸಬೇಕು ಅನ್ನುವಂಥ ಒಂದು ಯಾರಿಗೆ ವಿಶೇಷ ಕಾಳಜಿ ಇರ್ತದೆ ಆ ತಾಯಂದಿರು ಎಲ್ಲರೂ ಸಹಿತ ಆ ಜಾಥೆಯಲ್ಲಿ ಮೆರವಣಿಗೆಯಲ್ಲಿ ತಾವೆಲ್ಲರೂ ಸಹಿತ ವೃಕ್ಷವನ್ನು ಇಟ್ಟು ಅಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲ ಮಹಿಳೆಯರಲ್ಲಿ ನಾನು ವಿಶೇಷವಾದ ಆಮಂತ್ರಣ ಕೊಡ್ತೇನೆ. 20ನೇ ತಾರೀಕು ಮೆರವಣಿಗೆ ಇರ್ತದೆ ಬೆಳಗ್ಗೆ 8 ಗಂಟೆಯಿಂದ ಮತ್ತು ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಜರುಗುತ್ತದೆ. ಎಲ್ಲರೂ ಆ ರಥೋತ್ಸವಕ್ಕೂ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಸಾಯಂಕಾಲ ರಥೋತ್ಸವ ಮುಗಿದ ಮೇಲೆ 5 ಗಂಟೆಗೆ ರಥೋತ್ಸವ ಮುಗಿದ ಮೇಲೆ ಮತ್ತೆ ವೇದಿಕೆ ಮೇಲೆ ಹಲವಾರು ಮಹಾತ್ಮರಿಂದ ಆಶೀರ್ವಚನ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ 15ರಿಂದ 20ನೇ ತಾರೀಕರಂದು ನಡೆಯುವಂಥ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತರು, ಸರ್ವ ಸಮಾಜದ ಭಕ್ತರು, ಸರ್ವ ಊರಿನ ಭಕ್ತರು ನೀವೆಲ್ಲರೂ ಕೂಡ ನಿಮ್ಮ ಮಠ ನಿಮ್ಮ ಪೂಜ್ಯರು ಅನ್ನುವಂಥ ಒಂದು ಅಭಿಮಾನವನ್ನು ಇಟ್ಕೊಂಡು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತರಬೇಕು. ಎಲ್ಲರಿಗೂ ನಿರಂತರ ಅನ್ನದಾಸೋಹ ವ್ಯವಸ್ಥೆ ಇರ್ತದೆ. ಅದಕ್ಕೆಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಆಮಂತ್ರಣವನ್ನು ಕೊಡ್ತಾ ನನ್ನ ಒಂದು 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹಾಗಾಗಿ 15ನೇ ತಾರೀಕು ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ ಉದ್ಘಾಟನೆಗೊಳಿಸಲಿಕ್ಕೆ ಬರುವಂಥ ವಿಶೇಷವಾದ ಅತಿಥಿಗಳು ಯಾರಂತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಅಲ್ಲ. ಯಾರಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ ಅಂತಂದ್ರೆ ನಮ್ಮ ನಗರವನ್ನು ಸ್ವಚ್ಛಗೊಳಿಸುವಂಥ ವೈದ್ಯರು ಯಾರಂತಂದ್ರೆ ಅದು ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರಿಂದ ನಮ್ಮ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಅದನ್ನು ನೋಡೋದೇ ಒಂದು ಆನಂದ. ಅಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಬರಬೇಕು.